ಇಬ್ಬರು ವ್ಯಕ್ತಿಗಳು ಹೆಚ್ಚಿನ ಸಂದರ್ಭಗಳಲ್ಲಿ ಇದನ್ನು ಸಂಯೋಜಿಸಲಾಗಿದೆ. ಅಗತ್ಯ ಮಾತ್ರೆ. ನಾವು ಇತರರಿಗೆ ತೋರಿಸುವ ಪ್ರೀತಿ ಕೂಡ ಅಗತ್ಯವಿದ್ದಂತೆ. ದೇವರನ್ನು ಪ್ರೀತಿಸುವ ಪ್ರೀತಿ. ಕ್ಷಣ ಮಾತ್ರದಲ್ಲಿ ಹೋದೆ. ಮನಸ್ಸನ್ನು ನೋಡಿ ಪ್ರೀತಿಸುವ ಪ್ರೀತಿ, ಅದು ಸಾಯುವವರೆಗೂ ನಮ್ಮೊಂದಿಗೆ ಇರುತ್ತದೆ. ನಮ್ಮ ಆಲೋಚನೆಗಳು. ಮುಂಬರುವ ಭವಿಷ್ಯದ ಕಡೆಗೆ ಓಡುವುದು ಯಾವಾಗ? ಆದರೆ ಗತಕಾಲವು ನಮ್ಮೊಂದಿಗೆ ನಡೆಯಲು ಕಾಯಬಾರದು, ಅಥವಾ ಇಲ್ಲವೇ? ಮನುಷ್ಯನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನಂಬಲು ಪ್ರಾರಂಭಿಸಿ. ಅದು ನಿಮಗೆ ಒಳ್ಳೆಯದು. ಒಳ್ಳೆಯ ಜನರು ಅವು ಬೀದಿ ದೀಪಗಳಿದ್ದಂತೆ. ಅವರ ಕಾರಣದಿಂದಾಗಿ ಆದರೆ ನಡಿಗೆಯ ಅಂತರ ಕಡಿಮೆ ಆಗುವುದಿಲ್ಲ. ಎಲ್ಲವೂ ಬೆರಕು ಇರುತ್ತದೆ. ಆದ್ದರಿಂದ ಸುಲಭವಾಗಿ ಗಮ್ಯಸ್ಥಾನವನ್ನು ತಲುಪಿ. ನಗಲು ನಾವು ಏನನ್ನು ಖರ್ಚು ಮಾಡಬೇಕಾಗಿಲ್ಲ. ಆದರೆ ನಗುತ್ತಿದ್ದ ನೀವು ಮರೆತರೆ ಔಷಧಗಳಿಗೆ ಸಾಕಷ್ಟು ಹೆಚ್ಚುವಾಗುತ್ತದೆ. ಅದಕ್ಕಾಗಿಯೇ ಸದಾ ನಗುತ್ತಿರುತ್ತಾರೆ. ಮುಗುಳ್ನಕ್ಕಿಂತ ಉಳಿಯಿರಿ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಆಯಾಸಗೊಂಡಾಗ ನಿಂತರೆ ನಿಮ್ಮ ಗುರಿಯನ್ನು ನೀವು ಎಂದಿಗೂ ಸಾಧಿಸುವುದಿಲ್ಲ. ಮುಂಭಾಗದ ಅಲುಪು ಜಯಿಸಿ. ಅದರ ನಂತರ ಸ್ವತಃ ಅವನೇ ಗುರಿಯು ನಿಮ್ಮನ್ನು ತಲುಪುತ್ತದೆ. ಕೆಲವೊಮ್ಮೆ ನಾವು ಎಷ್ಟು ಪ್ರಾರ್ಥಿಸಿದರೂ ನಮ್ಮ ಪರಿಸ್ಥಿತಿಗಳು ಬದಲಾಗುವುದಿಲ್ಲ. ಕಾರಣ ಗುರಿಯು ನಿಮ್ಮನ್ನು ತಲುಪುತ್ತದೆ. ಕೆಲವೊಮ್ಮೆ ನಾವು ಎಷ್ಟು ಪ್ರಯತ್ನಿಸಿದರೂ ನಮ್ಮ ಪರಿಸ್ಥಿತಿಗಳು ಬದಲಾಗುವುದಿಲ್ಲ. ಬದಲಾಗಬೇಕಾದು ನಮ್ಮ ಪರಿಸ್ಥಿತಿಯಲ್ಲ, ನಾವು. ಯಾರು ನನ್ನನ್ನು ಗೇಲಿ ನಿಮ್ಮ ಜೀವನ ಅಲ್ಲಿಗೆ ನಿಲ್ಲಬಾರದು. ನೆನಪಿರಲಿ, ಗೇಲಿ ಮಾಡಿದರೂ ಅವರೇ. ಹಾಗೆ ಇರಬೇಕು ನಿಮ್ಮ ಗೆಲುವು. ನೀವು ಯಾವ ರೀತಿಯ ವ್ಯಕ್ತಿ, ನೀವು ಬೆಳೆದ ಸಂಪರ್ಕಗಳು ತಿಳಿಸುತ್ತವೆ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿಯ, ನೀವು ಬಿಡಲು ಸಾಧ್ಯವಿಲ್ಲ ಎಂದು ಸಂಪರ್ಕಗಳು ಹೇಳುತ್ತವೆ. ನೆನಪಿರಲಿ, ಒಬ್ಬ ಮಹಿಳೆ 10 ಜನರಲ್ಲಿ ಕೆಲಸಕ್ಕೆ ಹೋಗುತ್ತಾನೆ ಎಂದರ್ಥ. ಅವನು ದುರ್ಬಲ ಎಂದು ಅಲ್ಲ, ಅವನು ನಿಮ್ಮ ಕುಟುಂಬದ ಶಕ್ತಿ ಎಂದು ಅರ್ಥ. 2 ಪದಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. 1 ಮಾಡಬಹುದು ಆತ್ಮವಿಶ್ವಾಸ. 2ನೇಯದಾಗಿ ಸಾಧ್ಯವಿಲ್ಲ ಎಂಬ ಅಪನಂಬಿಕೆ. ನಿರ್ಧಾರ ನಿಮ್ಮದೇ. ಅಸೂಯೆ ಮತ್ತು ದ್ವೇಷ, ಇವೆರಡು ಮಾನಸಿಕ ಕಾಯಿಲೆಗಳು. ಮನುಷ್ಯನ ಬೆಳವಣಿಗೆ ನಿಲ್ಲುತ್ತದೆ. ಸಂತೋಷ, ಹಾಗೆಯೇ ತಾಳ್ಮೆ, ಶಾಂತವಾಗು. ಈ 3 ಗುಣಗಳು ಮಾತ್ರ ವ್ಯಕ್ತಿಗಳ ಬೆಳವಣಿಗೆಗೆ ಉಪಯುಕ್ತವಾಗುತ್ತದೆ. ಒಂದು ಪುರುಷಗಿಂತ ಮಹಿಳೆಯ ಹಸಿವು 2 ಪಟ್ಟು ಹೆಚ್ಚು. ಅಲ್ಲದೆ ಗುಪ್ತಚರ ಕೂಡ ಪುರುಷನಿಗಿಂತ 8 ಪಟ್ಟು ಹೆಚ್ಚು. ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗೆ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.